ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. 200 ಯೂನಿಟ್ ಫ್ರೀ ಕರೆಂಟ್ಗೂ ಮತ್ತೆ ಅರ್ಜಿ ಕಡ್ಡಾಯ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಆನ್ಲೈನ್ ಅರ್ಜಿಯನ್ನು ಮತ್ತೆ ಒಂದ್ಸಲ ಸಲ್ಲಿಸಬೇಕಾ? ಹೌದು, ಕಂಪಲ್ಸರಿಯಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಆನ್ಲೈನ್ ಅರ್ಜಿಯನ್ನು ಕಂಪಲ್ಸರಿಯಾಗಿ ಸಲ್ಲಿಸಲೇಬೇಕು. ಮುಂಚೆ ಕರ್ನಾಟಕ ಸರ್ಕಾರ ಏನು ಮನೆಯ ಯಜಮಾನಿಗೆ 2,000 ರೂಪಾಯಿ ಗೃಹಲಕ್ಷ್ಮಿಯ ಸ್ಕೀಮನ್ನು ಏನು ಕೊಡ್ತಾ ಇತ್ತು, 2,000 ರೂಪಾಯಿ, ಅದು ಈಗ ಸದ್ಯಕ್ಕೆ ತಾನೇ ಬಂದ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನಗಳಲ್ಲಿ ಏನಾಗ್ಬಿಟ್ಟಿದೆ, ಮನೆಯ ಯಜಮಾನಿ ಇನ್ನೂ ಯಾರ್ಯಾರು ಜೀವಂತವಾಗಿ ಇದ್ದಾರೋ ಮತ್ತು ಯಾರು ತೀರ್ಕೊಂಡಿದ್ದಾರೋ ಅವರು ಸರ್ಕಾರಕ್ಕೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರು ಸದ್ಯಕ್ಕೆ ಗೃಹಲಕ್ಷ್ಮಿ ಸ್ಕೀಮನ್ನು ಬಂದ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಯಾರ್ಯಾರು ಇನ್ನೂ ಜೀವಿತವಾಗಿದ್ದಾರೋ ಅವರು ಮಾಹಿತಿ ತಿಳಿದುಕೊಳ್ಳೋದಕ್ಕೇನೆ ಸರ್ಕಾರ ಮತ್ತೊಂದು ಸಲ ಅರ್ಜಿಯನ್ನು ಕರೆದಿದ್ದಾರೆ. ಗೃಹಲಕ್ಷ್ಮಿಗೆ ಮತ್ತು ಗೃಹ ಜ್ಯೋತಿಗೆ ಎರಡಕ್ಕೂ ಕೂಡ ಕಂಪಲ್ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು. ಅದರ ಜೊತೆಗೆ ನಿಮ್ಗೆ ಏನು 200 ಯೂನಿಟ್ ವಿದ್ಯುತ್ ಫ್ರೀಯಾಗಿ ಸಿಗ್ತಾ ಇತ್ತು, ಅದಕ್ಕೂ ಕೂಡ ತಿರ್ಗಾ ಮತ್ತೊಂದ್ಸಲ ಅರ್ಜಿ ಸಲ್ಲಿಸಲೇಬೇಕು. ಮತ್ತೆ ಗೃಹಲಕ್ಷ್ಮಿಗೂ ಕೂಡ ಅರ್ಜಿಯನ್ನು ಕಂಪಲ್ಸರಿಯಾಗಿ ಸಲ್ಲಿಸಲೇಬೇಕು. ಗೃಹಲಕ್ಷ್ಮಿಗೆ ಬೇಕಾಗಿರುವಂತ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತ ದಾಖಲೆಗಳು ಏನಂತ ಹೇಳಿದ್ರೆ, ಮನೆ ಯಜಮಾನಿಯ ಒಂದು ಆಧಾರ್ ಕಾರ್ಡ್, ಅದರ ಜೊತೆಗೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂತ ಮೊಬೈಲ್ ಸಂಖ್ಯೆ, ಅದರ ಜೊತೆಗೆ ಇನ್ನೊಂದು ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ನೀವು ಅರ್ಜಿಯನ್ನು ಕಂಪಲ್ಸರಿಯಾಗಿ ಸಲ್ಲಿಸಬೇಕು. ಇದು ಸಲ್ಲಿಸಿದರೆ ಮಾತ್ರ ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ನಿಮಗೆ ಕೊಡುತ್ತದೆ. ಅರ್ಜಿಯನ್ನು ತಿರ್ಗಾ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನಿಮಗೂ 2,000 ರೂಪಾಯಿ ಕೊಡಲಾಗುವುದಿಲ್ಲ. ಮತ್ತೆ ಈ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಮನೆಯಲ್ಲಿ ಕೂತ್ಕೊಂಡು ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ A1 ಆನ್ಲೈನ್ ಸೊಲ್ಯೂಷನ್ಗೆ ಕರೆ ಮಾಡಿ, ಅಥವಾ ನೀವು ಖುದ್ದಾಗಿ ಭೇಟಿ ನೀಡಿ. ನಮ್ಮ ಶಾಪ್ ಎಲ್ಲಿದೆ ಅಂತ ನಿಮಗೂ ಗೊತ್ತಿದೆ, ಆಪೋಸಿಟ್ ಬಸ್ ಸ್ಟ್ಯಾಂಡ್ ಕೋಟಾ ಗ್ರಾಮದಲ್ಲಿ ಇರುವಂತ ನಮ್ಮ ಅಂಗಡಿ ಇದೆ. ಸೊ ನೀವು ಕೂಡ ಆನ್ಲೈನ್ ಮುಖಾಂತರ ಮನೆಯಲ್ಲಿ ಕೂತ್ಕೊಂಡು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಯಾವ ತರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಈ ವಿಡಿಯೋನ ಚಾಚು ತಪ್ಪದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಖಂಡಿತವಾಗಿ ಅವರು ಕೂಡ ಯೂಸ್ಫುಲ್ ಆಗಲಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ.